ಸಿಂಗಲ್ ಆರ್ಮಿ ಆಗಿದ್ದಾರ ಡಿಕೆ ಶಿವಕುಮಾರ್. ರಾಜ್ಯ ಆಳ್ತೀನಿ, ಸಿಎಂ ಆಗ್ತೀನಿ ಅಂತ ಹೇಳ್ತಾ ಇದ್ದಂತ ಡಿಕೆಶಿ ಒಬ್ಬಂಟಿ ಆಗ್ಬಿಟ್ಟಿದ್ದಾರೆ. ಬಣ ಬಡಿದಾಟದಲ್ಲಿ ಕಾದ ಕೆಂಡವಾಗಿ ಬದಲಾಗಿದ್ದಾರೆ. ಹಾಗಾದ್ರೆ ಸಿದ್ದು ಬಣಕ್ಕೆ ಟಕ್ಕರ್ ಕೊಡೋದಕ್ಕೆ ಪ್ಲಾನ್ ಆಫ್ ಆಕ್ಷನ್ ಯಾವ ರೀತಿಯಾಗಿದೆ? ಆ ಡೀಟೇಲ್ಸ್ ನಿಮ್ಮ ಮುಂದೆ. ಈ ಸಾರಿ ಇದು ಕೊನೆ ಚುನಾವಣೆ. ನಾನು ನಮ್ಮ ಹುಟ್ಟೂರು ಎಲ್ಲಿರ್ತದೆ ಅಲ್ಲಿ ಸ್ಪರ್ಧೆ ಮಾಡಿ ಜನರ ಆಶೀರ್ವಾದ ಕೇಳಿ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ನಾನು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಅವ್ರು ಇರ್ಬೇಕಂತ ನಮ್ಮದು ಆಸೆ ಇದೆಲ್ಲ. ಇಂದು ಕೂಡ ನಾನು ಹೇಳಿದ್ದೀನಿ, ಅವ್ರು ಒಂದು ವೇಳೆ ನಿವೃತ್ತಿ ಆದರೂ ಕೂಡ ಪಕ್ಷದ ಪರ ಕೆಲಸ ಮಾಡಬೇಕಂತ ಹೇಳಿದ್ದೆ. ಸೊ ಅವ್ರು ಬೇಕೇ ಬೇಕು ನಮಗೆ. ಅವರು ಸ್ಥಾನದಲ್ಲಿ ಇಲ್ಲಾಂದರೂ ಸ್ಪರ್ಧೆ ಮಾಡದಿದ್ರು ಪಕ್ಷದ ಪರವಾಗಿ ಇರಬೇಕು. ಅವರು ನಿವೃತ್ತಿ ಆದರೂ ಬೇಕೇ ಬೇಕು. ಅಟ್ಲೀಸ್ಟ್ ಒಂದು ಅವಧಿಗೆ ಹೊಸ ನಾಯಕ ತಯಾರಾಗುವವರೆಗೆ ಸಿದ್ದರಾಮಯ್ಯ ಅವರ ಬೆಂಬಲ ಅವಶ್ಯಕತೆ ಇದ್ದೇ ಇದೆ ನಮ್ಮ ಪಕ್ಷ. ಕಾಂಗ್ರೆಸ್ ಪಾರ್ಟಿ ಸ್ಟ್ರೆಂತ್ ಯಾರ್ರಿ? ಸಿದ್ದರಾಮಯ್ಯ ಅಂಟ್ಕೊಂಡು ಇವ್ರು ಯಾರು ಇಲ್ಲದೇನೆ ಆಯಾ ಪಾರ್ಟಿ ಎಲ್ಲರೂ ನಡೀತವೆ. ಯಾವುದಕ್ಕೂ ಜಗ್ಗದ, ಯಾವುದಕ್ಕೂ ಕುಗ್ಗದ, ಯಾವ ಸನ್ನಿವೇಶ ಎದುರಾದ್ರೂ ಗತ್ತು ಗೈರತ್ತು ತಾಕತ್ತು ತೋರಿಸೋದು, ತಾನೇನೆಂದು ಪ್ರೂವ್ ಮಾಡೋದು ರಾಜ್ಯದ ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಟ್ರೇಡ್ ಮಾರ್ಕ್. ಇದೇ ಕಾರಣಕ್ಕೆ ಡಿಕೆಶಿಯನ್ನ ಕನಕಪುರದ ಬಂಡೆ ಅನ್ನೋದು, ಪವರ್ಫುಲ್ ರಾಜಕಾರಣಿ ಅನ್ನೋದು. ಆದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾಗ್ತಿರೋ ಸನ್ನಿವೇಶ ನೋಡ್ತಿದ್ರೆ, ಕಾಂಗ್ರೆಸ್ ಪಾಳಯದಲ್ಲಿ ಆಗ್ತಿರೋ ಆಂತರಿಕ ಬೆಳವಣಿಗೆಗಳನ್ನ ಗಮನಿಸ್ತಿದ್ರೆ ಡಿಕೆಶಿ ಸಿಂಗಲ್ ಆರ್ಮಿ ಆಗಿದ್ದಾರ. ಸಿದ್ದು ಬಣದ ಎದುರು ಡಿಕೆಶಿಯ ಆಟ ನಡೀತಿಲ್ವಾ? ರಾಜ್ಯ ಆಳ್ತೀನಿ ಅನ್ನೋ ಬಹುದೊಡ್ಡ ಕನಸು ಹೊತ್ತು ಪಾರ್ಟಿಗಾಗಿ ಶ್ರಮ ಪಡ್ತಿರೋ ಡಿಕೆಶಿ ಏಕಾಂಗಿಯಾಗಿದ್ದಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಕೈ ಪವರ್ ಕದನದಲ್ಲಿ ಬಂಡೆ ಏಕಾಂಗಿ. ಕನಕಪುರದ ಬಂಡೆ ಬೆನ್ನಿಂದೆ ಯಾರೂ ಇಲ್ವಾ? ರಾಜ್ಯ ಕಾಂಗ್ರೆಸ್ನಲ್ಲಿ ಏನೇನು ಸಮಸ್ಯೆ ಇಲ್ಲ. ಕಾಂಗ್ರೆಸ್ನಲ್ಲಿ ಯಾವುದೇ ಬಣಬಡಿದಾಟ ಇಲ್ಲ. ನಾವೆಲ್ಲ ಒಗ್ಗಟ್ಟಿನಿಂದಲೇ ಇದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಲೇ ಬಂದಿದ್ದಾರೆ. ಮೇಲ್ನೋಟಕ್ಕೆ ನಾವೆಲ್ಲರೂ ಒಂದೇ ಅಂತ ಹೇಳುತ್ತಲೇ ಒಳಗೊಳಗೆ ಕಾಂಗ್ರೆಸ್ನಲ್ಲಿ ಆಂತರಿಕ ಬೆಳವಣಿಗೆಗಳು ತೀವ್ರಗೊಳ್ಳುತ್ತಿವೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಪಾಲಿಟಿಕ್ಸ್ ಬೇರೆ ಲೆವೆಲ್ನಲ್ಲೇ ನಡೀತಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಗು ಹೆಚ್ಚಾದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಆಪ್ತ ಬಣ ಫುಲ್ ಆಕ್ಟಿವ್ ಆಗಿದೆ. ಡಿಕೆಶಿ ಏಕಾಂಗಿ ಅನ್ನೋ ಮೆಸೇಜ್ ಕೊಡ್ತಿದ್ದಾರೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಪರವಾಗಿ ಹಲವಾರು ಸಚಿವರು ಶಾಸಕರು ಓಪನ್ ಆಗಿ ಬ್ಯಾಟಿಂಗ್ ಮಾಡ್ತಾಗಿದ್ದಾರೆ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಗಟ್ಟಿ ಧ್ವನಿಯಲ್ಲಿ ಬಹಿರಂಗವಾಗಿ ಮಾತನಾಡುವವರೇ ಇಲ್ಲ. ಈ ನಿಟ್ಟಿನಲ್ಲಿ ಡಿಕೆಶಿ ರಾಜ್ಯ ಕಾಂಗ್ರೆಸ್ನಲ್ಲಿ ಏಕಾಂಗಿಯಾಗಿದ್ದಾರಾ ಎಂಬ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತಿದೆ. ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿರುವ ಡಿಕೆಶಿ ಪರವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಿಲುವು ಏನು ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಡಿಕೆಶಿ ಕಟ್ಟಿ ಹಾಕೋ ತಂತ್ರ ಮಾಡ್ತಿದ್ಯಾ ಸಿದ್ದು ಬಣ? ಸಿಎಂ ಹುದ್ದೆ ಅಲಂಕರಿಸೋದು, ರಾಜ್ಯದಲ್ಲಿ ಪವರ್ ಸಿಎಂ ಆಗ್ಬೇಕು ಅನ್ನೋದು ಡಿಕೆಶಿಯ ದೊಡ್ಡ ಕನಸು. ಆ ಕನಸು ಇನ್ನೇನು ನನಸಾಯ್ತು ಅನ್ನೋಷ್ಟರಲ್ಲಿ ಕಾಂಗ್ರೆಸ್ನಲ್ಲಿ ಬೇರೆಯದ್ದೇ ಲೆಕ್ಕಾಚಾರ ಶುರುವಾಗ್ಬಿಟ್ಟಿದೆ. ಒಳಗೊಳಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣಗುದ್ದಾಟ ತೀವ್ರ ಸ್ವರೂಪ ಪಡ್ಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ಆಗಿದ್ರೇನೆ ಕಾಂಗ್ರೆಸ್ ಟಗರು ಗುಟರು ಹಾಕ್ತಾಗಿದ್ರೇನೆ ಕಾಂಗ್ರೆಸ್ ಗೆಲ್ಲೋದು. ಸಿದ್ದು ನೇತೃತ್ವ ಇಲ್ಲ ಅಂದ್ರೆ ಕಾಂಗ್ರೆಸ್ ಧೂಳಿಪಟ ಆಗೋಗುತ್ತೆ ಅಂತ ಆಪ್ತರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಸಿಎಂ ಸಿದ್ದು ಪರವಾಗಿ ನಿಲ್ಲುವವರ ಸಂಖ್ಯೆ, ಸಿದ್ದು ಬಣದ ಶಕ್ತಿ ದಿನದಿಂದ ದಿನಕ್ಕೆ ಡಬಲ್ ಆಗ್ತಿದೆ. ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಡಿಕೆಶಿ ವಿರುದ್ಧ ಈ ಗುಂಪು ಬಲವಾಗಿಯೇ ತಂತ್ರಗಾರಿಕೆ ಹೂಡ್ತಿದೆ. ಹೀಗಾಗಿ ಡಿಕೆಶಿ ಏಕಾಂಗಿಯಾಗಿದ್ದಾರಾ? ಈ ನಡುವೆ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿರೋ ಆ ಒಂದು ಮಾತು ಈಗ ಭಾರೀ ಚರ್ಚೆಗೆ ಕಾರಣವಾಗಿದೆ. ಈ ಸಾರಿ ಇದು ಕೊನೆ ಚುನಾವಣೆ. ನಾನು ನಮ್ಮ ಹುಟ್ಟೂರು ಎಲ್ಲಿರ್ತದೆ ಅಲ್ಲಿ ಸ್ಪರ್ಧೆ ಮಾಡಿ ಜನರ ಆಶೀರ್ವಾದ ಕೇಳಿ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ನಾನು ಚುನಾವಣಾ ರಾಜಕೀಯದಿಂದ ನಿವೃತ್ತಿ. ಇದೇ ಲಾಸ್ಟ್
ಇದೇ ನನ್ನ ಕೊನೆಯ ಎಲೆಕ್ಷನ್, ಕೊನೆಯದಾಗಿ ನನ್ನ ಕ್ಷೇತ್ರದಲ್ಲೇ ಸ್ಪರ್ಧೆ ಮಾಡ್ತೀನಿ ಅಂತ 2023ರಲ್ಲಿ ಸಿದ್ದರಾಮಯ್ಯ ಸಕ್ರಿಯ ರಾಜಕೀಯದಿಂದ ದೂರ ಇರುವ ಮಾತನಾಡಿದ್ರು. ಆವತ್ತು ಹೇಳಿರೋ ಈ ಮಾತಿಗೆ ಸಿದ್ದು ಬಣ ಫುಲ್ ತಲೆ ಕೆಡಿಸ್ಕೊಂಡಿದೆ. ಸಿದ್ದರಾಮಯ್ಯ ಆಗಿದ್ರೇನೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕಿಲಕಿಲ ಅನ್ನೋದು, ಇಲ್ಲವಾದಲ್ಲಿ ಅಷ್ಟೇ ಅಂತ ಶಾಸಕರು ಸಚಿವರು ಬಹಿರಂಗವಾಗಿ ಹೇಳ್ತಿದ್ದಾರೆ. ಹೀಗೆ ಹೇಳೋಕೆ ಕಾರಣವೂ ಇದೆ, ಅದು ಅಧಿಕಾರ ಹಂಚಿಕೆಯ ಚರ್ಚೆ. ಎಸ್, ಯಾವಾಗ ಪವರ್ ಶೇರಿಂಗ್ ಅನ್ನೋದು ಮುನ್ನೆಲೆಗೆ ಬಂತು ಆಗ್ಲೇ ನೋಡಿ ಸಿದ್ದರಾಮಯ್ಯ ಪರವಾಗಿ ಪ್ರಮುಖ ನಾಯಕರು ಬ್ಯಾಟಿಂಗ್ ಮಾಡೋಕೆ ಶುರು ಮಾಡಿದ್ದು. ಸಿದ್ದು ಪರ ಮಾತನಾಡ್ತಾ ಪರೋಕ್ಷವಾಗಿ ಡಿಕೆಶಿಯನ್ನ ಸೈಲೆಂಟ್ ಆಗುವಂತೆ ಮಾಡೋ ಪ್ಲಾನ್ ಮಾಡಿರೋದು. ಸಿದ್ದು ಪರ ಘಟಾನುಘಟಿ ನಾಯಕರು ಮಾತನಾಡ್ತಿದ್ರೆ ಡಿಕೆಶಿ ಪರವಾಗಿ ಒಂದೆರಡು ಶಾಸಕರು ಮಾತನಾಡಿದ್ದು ಬಿಟ್ರೆ ಪ್ರಮುಖ ನಾಯಕರು ಬ್ಯಾಟಿಂಗ್ ಮಾಡಿಲ್ಲ. ಇಷ್ಟೇ ಅಲ್ಲ, 50-50 ಸೂತ್ರ ನಡೆದೇ ಇಲ್ಲ, ಅದು ನಮಗೆ ತಿಳಿದೇ ಇಲ್ಲ ಎಂಬ ನಿಟ್ಟಿನಲ್ಲಿಯೂ ಇದೀಗ ಸಿದ್ದರಾಮಯ್ಯ ಆಪ್ತರು ಹೇಳಿಕೆ ನೀಡಲು ಶುರು ಮಾಡಿದ್ದಾರೆ. ಇದರಿಂದ ಸಿಎಂ ರೇಸ್ನ ಟ್ರ್ಯಾಕ್ನಲ್ಲಿ ಮುಂದೆ ನಿಂತಿರೋ ಡಿಕೆಶಿಗೆ ಸ್ವಲ್ಪ ಹಿನ್ನಡೆ ಆದಂತೆ ಇದೆ. ಈ ಕಾಂಗಿ ಆಗ್ಬಿಟ್ರ ಡಿಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಅವ್ರು ಇರ್ಬೇಕಂತ ನಮ್ಮದು ಆಸೆ ಇದೆಲ್ಲ. ಇಂದು ಕೂಡ ನಾನು ಹೇಳಿದ್ದೀನಿ, ಅವ್ರು ಒಂದು ವೇಳೆ ನಿವೃತ್ತಿ ಆದರೂ ಕೂಡ ಪಕ್ಷದ ಪರವಾಗಿ ಕೆಲಸ ಮಾಡಬೇಕಂತ ಹೇಳಿದ್ದೆ. ಸೊ ಅವ್ರು ಬೇಕೇ ಬೇಕು ನಮಗೆ. ಅವರು ಸ್ಥಾನದಲ್ಲಿ ಇಲ್ಲಾಂದ್ರೂ ಸ್ಪರ್ಧೆ ಮಾಡದಿದ್ರು ಪಕ್ಷದ ಪರವಾಗಿ ಇರಬೇಕು ಅವರು. ಆದರೆ ನಮ್ಗೆ ಗೆಲ್ಲಲಿಕ್ಕೆ ಅನುಕೂಲ ಆಯ್ತು, ಅದರಲ್ಲೇನು ಪ್ರಶ್ನೆ ಇಲ್ಲ. ನಿವೃತ್ತಿ ಆದರೂ ಬೇಕೇ ಬೇಕು. ಅಟ್ಲೀಸ್ಟ್ ಒಂದು ಅವಧಿಗೆ ಹೊಸ ನಾಯಕ ತಯಾರಾಗುವವರೆಗೆ ಸಿದ್ದರಾಮಯ್ಯ ಅವರ ಬೆಂಬಲ ಅವಶ್ಯಕತೆ ಇದ್ದೇ ಇದೆ ನಮ್ಮ ಪಕ್ಷಕ್ಕೆ. 2028ಕ್ಕೂ ಸಿದ್ದರಾಮಯ್ಯ ನೇತೃತ್ವದ ಮೆಸೇಜ್. ಸಿದ್ದು ಆಪ್ತರ ರಣತಂತ್ರ, ಹೇಗಿದೆ ಡಿಕೆಶಿ ಕೌಂಟರ್? ಸಿಎಂ ಸಿದ್ದರಾಮಯ್ಯ ಕಾಲು ನೋವಿನಿಂದ ಬಳಲ್ತಿದ್ದಾರೆ. ಇದೇ ಲಾಸ್ಟ್ ಎಲೆಕ್ಷನ್ ಅಂತ ಚುನಾವಣೆಗೂ ಮೊದಲೇ ಹೇಳ್ಬಿಟ್ಟಿದ್ದಾರೆ. ಸದ್ಯ ಈ ಬಾರಿ ಸಿದ್ದರಾಮಯ್ಯ ಒಬ್ಬರೇ ಸಿಎಂ ಆಗಿ ಇರ್ತಾರಾ ಅನ್ನೋ ಪ್ರಶ್ನೆ ಭಾರಿ ಚರ್ಚೆ ನಡೀತಿದೆ. ಟಾಕ್ ವಾರ್ ನಡೀತಿರುವ ಬೆನ್ನಲ್ಲೇ ಸಿಎಂ ಪರವಾಗಿ ಹಿರಿಯ ಸಚಿವರು ಗಟ್ಟಿಯಾಗಿ ನಿಂತಿದ್ದಾರೆ. ಸಚಿವರಾದ ಎಂಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಬಹಿರಂಗವಾಗಿ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಯಲಿ ಅಂತ ಹೇಳಿಕೆ ನೀಡುತ್ತಿದ್ದಾರೆ. ಒಂದು ವೇಳೆ ಭಿನ್ನ ಪರಿಸ್ಥಿತಿ ಬಂದರೆ ಸಿಎಂ ಪಟ್ಟ ಅಹಿಂದ ನಾಯಕರ ಬಳಿಗೆ ಹೋಗಬೇಕು ಎಂಬುದು ಇವರ ಕಾರ್ಯತಂತ್ರವಾಗಿದೆ. ಅವ್ರು ಇರ್ಬೇಕಂತ ನಮ್ಮದು ಆಸೆ ಇದೆಲ್ಲ. ಇಂದು ಕೂಡ ನಾನು ಹೇಳಿದ್ದೀನಿ, ಅವ್ರು ಒಂದು ವೇಳೆ ನಿವೃತ್ತಿ ಆದರೂ ಕೂಡ ಪಕ್ಷದ ಪರವಾಗಿ ಕೆಲಸ ಮಾಡಬೇಕಂತ ಹೇಳಿದ್ದೆ. ಸೊ ಅವ್ರು ಬೇಕೇ ಬೇಕು ನಮಗೆ. ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಮುಖ್ಯಮಂತ್ರಿಗಳು ತಮ್ಮ ಪೂರ್ಣಾವಧಿಯನ್ನ ಪೂರೈಸ್ತಾರೆ. ಮತ್ತೆ ಅವರ ನೇತೃತ್ವದಲ್ಲಿ ಚುನಾವಣೆ ಆಗ್ತದೆ, ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ. ಈಗ ಬಿಜೆಪಿ ಪಾರ್ಟಿಗೆ ಸ್ಟ್ರೆಂತ್ ಯಾರ್ರಿ? ಯಡಿಯೂರಪ್ಪ ಸ್ಟ್ರೆಂತ್ ಬಿಜೆಪಿಗೆ. JDS ಪಾರ್ಟಿಗೆ ಸ್ಟ್ರೆಂತ್ ಯಾರ್ರಿ? ದೇವೇಗೌಡ ಅಂಡ್ ಕಂಪನಿ. ಕಾಂಗ್ರೆಸ್ ಪಾರ್ಟಿಗೆ ಸ್ಟ್ರೆಂತ್ ಯಾರ್ರಿ? ಸಿದ್ದರಾಮಯ್ಯ ಅಂಡ್ ಕಂಪನಿ. ಇವ್ರು ಯಾರು ಇಲ್ದೇನೆ ಆಯಾ ಪಾರ್ಟಿ ಎಲ್ರಿ ನಡೀತವೆ. ಚರ್ಚೆನೇ ಇಲ್ಲ. MP ಪಾಟೀಲ್ ಹೇಳಿದ್ರೆ 5 ವರ್ಷ ಸಿದ್ದರಾಮಯ್ಯ ಅವರು ಸಿಎಂ ಆಗಿರ್ತಾರೆ. ಕೂತು ಬಿಟ್ಟಿದ್ರಲ್ಲ ಭದ್ರವಾಗಿ, ಚರ್ಚೆಯಲ್ಲಿ ಬಂತು ಬಿಡಿ. ಅಬ್ಬಬ್ಬ, ನೋಡಿದ್ರ, ಕೇಳಿಸ್ಕೊಂಡ್ರ ಸಿಎಂ ಸಿದ್ದರಾಮಯ್ಯ ಆಪ್ತ ಬಣ ಹೇಗೆ ಟಕ್ಕರ್ ಕೊಡ್ತಿದೆ ಅಂತ. ಸಿಎಂ ಪೋಸ್ಟ್ ಖಾಲಿ ಇಲ್ಲ ಅಂತ ಒಬ್ರು, ಚಾನ್ಸೇ ಇಲ್ಲ ಅಂತ ಇನ್ನೊಬ್ರು, ಸಿದ್ದು ನೇತೃತ್ವ ಇರಲೇಬೇಕು ಅಂತ ಮತ್ತೊಬ್ಬರು. ಎಲ್ಲರೂ ಕೂಡ ಸಿದ್ದು ಸಿದ್ದು ಅಂತಾನೆ ಜಪ ಮಾಡ್ತಿದ್ದಾರೆ. ಸಿದ್ದು ಬಣ ಇಷ್ಟೊಂದು ಆಕ್ಟಿವ್ ಆಗಿರಬೇಕಾದ್ರೆ ಡಿಕೆಶಿ ಬಣ ಮಾತ್ರ ತುಟಿಕ್ ಪಿಟಿಕ್ ಅಂತಿಲ್ಲ, ಧೈರ್ಯವಾಗಿ ಬಹಿರಂಗವಾಗಿ ಮಾತನಾಡ್ತಿಲ್ಲ. ಹೀಗಾಗಿ ಡಿಕೆಶಿ ಏಕಾಂಗಿ ಆಗ್ಬಿಟ್ರ ಅನ್ನೋ ಪ್ರಶ್ನೆ ಗೆದ್ದಿದೆ. ಇಷ್ಟೇ ಅಲ್ಲ, ಸಿದ್ದು ಬಣ ಅಲರ್ಟ್ ಆಗ್ತಿದ್ದಂತೆ ಡಿಕೆಶಿ ಕೌಂಟರ್ ಕೊಡೋ ಪ್ಲಾನ್ ಮಾಡ್ತಿದ್ದಾರೆ. ಯಾರನ್ನ ಹೇಗೆ ಕೂಲ್ ಮಾಡಬೇಕು ಅನ್ನೋ ತಂತ್ರ ರೂಪಿಸಿದ್ದಾರೆ. ಸಿಎಂ ಆಪ್ತರಿಗೆ ಟಕ್ಕರ್ ನೀಡಲು ಮುಂದಾಗಿರೋ ಡಿಕೆಶಿ ದೆಹಲಿಗೆ ಹೋಗೋ ಸಾಧ್ಯತೆ ಇದೆ. ಸಿಪಿವೈ ನೇತೃತ್ವದಲ್ಲಿ ದೆಹಲಿಗೆ ಪ್ರಯಾಣ ಮಾಡಿ ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ತಂತ್ರವನ್ನ ಡಿಕೆಶಿ ಮಾಡಿದ್ದಾರೆ. ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸದ್ಯಕ್ಕೆ ಬೇಡ ಅಂತ ಹೈಕಮಾಂಡ್ ಬಳಿ ಮನವಿ ಮಾಡಲಿದ್ದಾರೆ. ಡಿಕೆಶಿ ಅಧ್ಯಕ್ಷತೆಯಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಶೀಘ್ರದಲ್ಲೇ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ ಇದೆ. ಡಿಕೆಶಿ ಕೆಳಗಿಳಿಸಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಎಫೆಕ್ಟ್ ಆಗಲಿದೆ. ಪಕ್ಷಕ್ಕಾಗಿ ಡಿಕೆಶಿ ಹಗಲಿರಲು ಶ್ರಮಿಸುತ್ತಿದ್ದಾರೆ. ಅಧಿಕಾರ ಹಂಚಿಕೆ ಆದ್ರೆ ಸಿಎಂ ಸ್ಥಾನ ನೀಡಬೇಕು. ಪಕ್ಷದ ಪರವಾಗಿ ಒಕ್ಕಲಿಗ ಸಮುದಾಯ ನಿಂತಿದೆ. ಡಿಕೆಶಿಯನ್ನ ಕೆಳಗಿಳಿಸಿದ್ರೆ ಸಮುದಾಯದ ವಿರೋಧ ಕಟ್ಟಿಕೊಂಡಂತಾಗತ್ತೆ ಅನ್ನೋ ಮೆಸೇಜ್ ಕೊಡಲು ಪ್ಲಾನ್ ಮಾಡಿರೋ ಸಾಧ್ಯತೆ ಇದೆ. ಇಲ್ಲಿ ಸಿದ್ದರಾಮಯ್ಯ ಸಕ್ರಿಯ ರಾಜಕೀಯದಲ್ಲಿ ಇರಲೇಬೇಕು.
ಮುಂದಿನ ಅವಧಿಗೂ ಸಿದ್ದರಾಮಯ್ಯ ನೇತೃತ್ವ ಆಗಿರಲೇಬೇಕು. ಸಿದ್ದರಾಮಯ್ಯ ಗೆಲ್ಲದೆ ಕಾಂಗ್ರೆಸ್ ಗೆಲುವು ಕಷ್ಟ ಸಾಧ್ಯ. ಸಿದ್ದರಾಮಯ್ಯ ನೇತೃತ್ವದಲ್ಲೇ ಎಲೆಕ್ಷನ್ ಆಗಬೇಕು, ನಡೀಬೇಕು ಅಂತ ಸಿದ್ದು ಆಪ್ತ ವಲಯ ಯಾಕೆ ಸ್ಟೇಟ್ಮೆಂಟ್ ಕೊಡ್ತಿದೆ ಗೊತ್ತಾ? ಈ ಹೇಳಿಕೆಯಲ್ಲಿ ಸಿದ್ದು ಬಣದ ಆತಂಕವೂ ಇದೆ. ಸಿದ್ದರಾಮಯ್ಯ ನೇತೃತ್ವ ಗೆಲ್ಲದಿದ್ದರೆ ಡಿಕೆಶಿ ಫುಲ್ ಸ್ಟ್ರಾಂಗ್ ಆಗ್ತಾರೆ. ಹಿರಿಯ ನಾಯಕರು ಮೂಲೆ ಗುಂಪಾಗೋ ಸಾಧ್ಯತೆ ಇದೆ. ಇಷ್ಟೇ ಅಲ್ಲ, ಹಿರಿಯ ನಾಯಕರಿಗೆ ಸಚಿವ ಸ್ಥಾನ ಬಹುತೇಕ ಸಿಗದೇ ಇರಬಹುದು ಅನ್ನೋ ಆತಂಕದಲ್ಲಿ ಸಿದ್ದು ಆಪ್ತ ಬಣದವರನ್ನ ಕಾಡ್ತಿದೆ. ಜೊತೆಗೆ ಎರಡನೇ ಹಂತದ ಲೀಡರ್ಸ್ಗೆ ಹೆಚ್ಚು ಅವಕಾಶ ಸಿಗುತ್ತೆ. ಪಕ್ಷದಲ್ಲಿ ಸಿದ್ದು ಆಪ್ತರ ಪ್ರಾಬಲ್ಯ ಕಡಿಮೆ ಆಗುತ್ತದೆ ಅನ್ನೋ ಆತಂಕ ಆಗಿದೆ. ಏನೇ ಹೇಳಿ, ಎಷ್ಟೇ ತಂತ್ರ ಮಾಡ್ಲಿ, ಡಿಕೆಶಿ ಕುಗ್ಗುವ ವ್ಯಕ್ತಿಯಲ್ಲ, ಹಿಡಿದ ಹಠ ಬಿಡುವ ವ್ಯಕ್ತಿಯಲ್ಲ. ಸಿದ್ದು ಬಣವೂ ಕೂಡ ಮಾಸ್ಟರ್ ಪ್ಲಾನ್ ಮಾಡೋದ್ರಲ್ಲಿ ಎತ್ತಿದ ಕೈ. ಹೀಗಾಗಿ ಎರಡೂ ಬಣದ ನಡುವಿನ ಪವರ್ ಕುಸ್ತಿ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕಿದೆ.